ಏನಪ್ಪ ಇವತ್ತು ವಿಡಿಯೋ ಈ ಥರ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ನಮ್ಮ ಮ್ಯಾಮ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಈವೆಂಟ್ನ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಟ್ ಈಸ್ ಆಲ್ರೆಡಿ 3 o'clock. ಇದು ಜಯಶ್ರೀ, ನನ್ನ ಡ್ಯಾನ್ಸ್ ಮೇಟ್. ಸೊ ಇವತ್ತು ನಾವು ಪಿಜ್ಜಾ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಬಿಕಾಸ್ ನಾವು ಏನೂ ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟು ನಾವು ಜಯಶ್ರೀ ಮನೆ ಹೊರಟ್ವಿ. ಬಿಕಾಸ್ ಜಯಶ್ರೀ ಗೆಟಪ್ನ ಚೇಂಜ್ ಮಾಡ್ಕೋಬೇಕಿತ್ತು, ಜೀನ್ಸ್ ಟು ಚೂಡಿದಾರ್. ಸೊ ಹಾಗಾಗಿ ಅಲ್ಲಿ ಹೊರಟ್ವಿ. ಆಮೇಲೆ ಜಯಶ್ರೀ ಅವಳ ಗೆಟಪ್ನ ಚೇಂಜ್ ಮಾಡ್ಕೊಂಡು ಬಂದಳು. ನಾವು ಹೊರಟ್ವಿ ನಮ್ಮ ಮ್ಯಾಮ್ ಮನೆ ಕಡೆಗೆ. ಮ್ಯಾಮ್ ಮನೆಗೆ ಹೊರಟಿದ್ದಾದಮೇಲೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಬಸವನಗುಡಿಯಲ್ಲಿದ್ದಂತಹ ಹಾಲ್ಗೆ ನಾವು ಹೊರಟ್ವಿ. ಸೊ ಇದು ಮೇಘನಾ. ಸೊ ಅವಳು ಕೂಡ ನನ್ನ ಡ್ಯಾನ್ಸ್ ಮೇಟ್. ಆ್ಯಂಡ್ ಹಿಂದೆ ನಮ್ಮ ಮ್ಯಾಮ್ ಮತ್ತು ಅವರ ಡ್ಯಾನ್ಸ್ ಮೇಟ್ ಕೂತಿದ್ರು. ಸ್ವಲ್ಪ ತೋರ್ಸೋಕ್ಕೆ ನರ್ವಸ್ ಆಯಿತು. ಆಮೇಲೆ ಸ್ವಲ್ಪ ಧೈರ್ಯ ಮಾಡಿ ತೋರಿಸ್ದೆ. ಮ್ಯಾಮ್ ಒಂದು ಕ್ಯೂಟ್ ಸ್ಮೈಲ್ ಕೊಟ್ಟರು. ಆಮೇಲೆ ನಾವು ಹೊರಟ್ವಿ. ಶಂಖಸೂನು ಮಹಾಗಣಪತಿಯನ್ನ ಶಿರಸ ಮನಸ ಭಕ್ತಿಯ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ವೇದವೇತ್ತರು ಬ್ರಹ್ಮವೆಂದು ಕರೆವ ಆ ಜ್ಞಾನವನ್ನು ತಿಮ್ಮ ಗುರುಗಳು ನೃತ್ಯವೆಂದು ಕರೆದಿದ್ದಾರೆ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶೆಯವನಂಗ ಭಂಗಿ. ಹಾಗೂ ವೇಣು ನಿನಾದದಲ್ಲಿ ವಿದ್ವಾನ್ ಜಯರಾಮ ಕಿಕ್ಕೇರಿರವರು. ಈ ಎಲ್ಲ ಕಲಾಕೋವಿದರಿಗೆ ಅತ್ಯಂತ ವಿನಮ್ರ ಸ್ವಾಗತವನ್ನು ಬಯಸ್ತಾ ನಿಮ್ಮೆಲ್ಲರ ಸರಸ್ವತಿ ಕಟಾಕ್ಷಕ್ಕಾಗಿ ಎಲ್ಲರೂ ಹಪಹಪದಿಂದ ಕಾದಿದ್ದಾರೆ. ಕಲೆಯ ರಸ ಸಂವಹನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಏರ್ಪಡುತ್ತಿದೆ. ಸಂಗೀತ ನರ್ತನಗಳು ಮಾತ್ರ ಮಾತನಾಡಲಿ, ನಾವೆಲ್ಲ ಮೌನವೆಂಬ ಬಂಗಾರವನ್ನು ತೊಡೋಣ. ದಯಮಾಡಿ ನೀವು, ನಿಮ್ಮ ಕರ್ಣಪಿಶಾಚಿಗಳು ಎಲ್ಲವೂ ಮೌನವಾಗಲಿ, ಸಂಗೀತ ನೃತ್ಯಗಳು ಮಾತನಾಡಲಿ ಎನ್ನುವ ಅರಿಕೆಯೊಂದಿಗೆ ಕಾರ್ಯಕ್ರಮದ ಪ್ರಾರಂಭ ಇದೀಗ. ಪದ್ಮವಿಭೂಷಣ ಡಾಕ್ಟರ್ ಬಾಲಮುರಳಿ ಕೃಷ್ಣರವರ ಸುಹೃದ್ಯ ರಚನೆಗಳಲ್ಲಿ ಒಂದಾದ ಆರಭಿರಾಗ ಆದಿತಾಳಕ್ಕೆ ಅಳವಟ್ಟ ಪುಷ್ಪಾಂಜಲಿಯೊಂದಿಗೆ ಆದ್ಯಂತರಹಿತ ಪ್ರಣವ ಸ್ವರೂಪಿ ವಿಘ್ನೇಶ್ವರನಿಗೆ ಪ್ರಥಮ ವಂದನೆ, ಅದರೊಟ್ಟಿಗೆ ಖಂಡ ಚಾಪುವಿಗೆ ಡಾಕ್ಟರ್ ಅರ್ಜುನ್ ಭಾರದ್ವಾಜ್ ಸರ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಅವರ ನುಡಿಮುತ್ತುಗಳಿಗಾಗಿ. On behalf of all of you, I would request Shankar Kanthaswamy sir to continue the performance. I don't want to create Rasabhanga, right? See, that is what all of you want. ನೃತ್ಯದ ಅಂಶಗಳು, ಅಭಿನಯದ ಅಂಶಗಳು, ಸರ್ವತೋಮುಖವಾದಂತಹ ಚತುರ್ವಿಧಾಭಿನಯದ ಒಂದು ಸುಂದರವಾದಂತಹ ಪ್ರಸ್ತುತಿ ಇದೆ. ಈ ಸಂತೋಷ ನಮ್ಗೆಲ್ರಿಗೂ ಸಿಗ್ತಾ ಇದೆ ಅನ್ನುವಂಥದ್ದೇ ನನಗೆ ಸಂತೋಷ. ಆ ಒಂದು ಆನಂದದ ಅನುಭವದ ಮಧ್ಯದಲ್ಲಿ ನನ್ನ ಈ ವಾಚಿಕದ ಒಂದು ರಸಭಂಗ ಆಗಬಾರದು ಅಂತ ನನ್ನ ಉದ್ದೇಶ. ಇದು ಚತುರ್ವಿಧಾಭಿನಯ. 4 all the 4 dimensions are being fulfilled so beautifully.
ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಆ ನಂದನಾರನ್ನ ಮಾಡಿದಾಗ ಶಂಕರ್ ಕಂದಸ್ವಾಮಿ ಅವರಂತೂ ಅಲ್ಲಿ ನಂದನಾರು ಶಂಕರನನ್ನ ನೋಡಿದ್ದು ಅವ್ರಿಗೆ ಒಂದ್ ರೀತಿ ಆತ್ಮ ಸಾಕ್ಷಾತ್ಕಾರವಾದ ಹಾಗೆ, ಶಂಕರನಿಗೆ ಶಂಕರನೇ ಕಾಣಿಸದ ಹಾಗೆ ಮಾಡಿದಂಥದ್ದು ಎಷ್ಟು ವಿಶೇಷವಾದ. ಮತ್ತೆ ಎರಡೂ ಪ್ರಸ್ತುತಿಗಳಲ್ಲಿ ಒಂದು ಭಕ್ತಿಯ ಪ್ರಸ್ತುತಿ ಶಂಕರ್ ಕಂದಸ್ವಾಮಿ ಅವರು ಮಾಡಿದ್ದು, ಆಮೇಲೆ ಈಗಷ್ಟೇ ಮಾಡಿದ್ದು ಒಂದು ಶೃಂಗಾರದ ಪ್ರಸ್ತುತಿ ಆದ್ರೂ ಅವೆರಡರ ಮಧ್ಯದಲ್ಲಿ ತಂದಂತಹ ಆ ಹಾಸ್ಯ ಎಷ್ಟು ಸುಂದರವಾದದ್ದು. ಹೌ ಮಚ್ ಆಫ್ ಕ್ರಿಯೇಟಿವ್ ಟ್ಯಾಲೆಂಟ್ ಇಸ್ ರಿಕ್ವೈರ್ಡ್ ಫಾರ್ ದಟ್. ಆ ಗುರುವಿಗೆ ಸಮಸಮಕ್ಕೂ ಮಾಡುವಂತಹ ಅನನ್ಯವಾದಂತಹ ಶಿಷ್ಯ ಆ ಕಾನ್ಫಿಡೆನ್ಸ್, ದಟ್ ಕನ್ವಿಕ್ಷನ್ ಟು ಟೇಕ್ ಹರ್ಸೆಲ್ಫ್ ಫಾರ್ವರ್ಡ್ ಅಂಡ್ ದ ಟೀಚರ್ ಅಂಡ್ ದ ಸ್ಟೂಡೆಂಟ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಇಟ್ ವಾಸ್ ಅ ಸಬ್ಲೈಮ್ ಎಕ್ಸ್ಪೀರಿಯನ್ಸ್. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಮಚ್. ಇದ್ರ ಬಗ್ಗೆ ಒಂದು ಪ್ರತ್ಯೇಕವಾದಂತಹ ಒಂದು ವ್ಯಾಖ್ಯಾನವನ್ನೇ ಬರೀಬಹುದು. ಆ ಮಟ್ಟದ ಡೀಟೇಲಿಂಗ್ ಇದೆ. ಐ ಹ್ಯಾವ್ ಆಲ್ವೇಸ್ ಬೀನ್ ಪ್ರಿವಿಲೇಜ್ಡ್. ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ದ ಪರ್ಫಾರ್ಮೆನ್ಸಸ್ ಆಫ್ ಶ್ರೀ ಶಂಕರ್ ಕಂದಸ್ವಾಮಿ. ದಿಸ್ ಇಸ್ ಅಗೇನ್ ಒನ್ಸ್ ಮೋರ್ ಎ ಪ್ರಿವಿಲೇಜ್. ಅಂಡ್ ಒನ್ ಮೋರ್ ಥಿಂಗ್, ಐ ರಿಕ್ವೆಸ್ಟೆಡ್ ಶ್ರೀಮತಿ ಬೃಂದಾ ಅವರನ್ನು ನಾನು ಕೇಳ್ಕೊಂಡಿದ್ದೆ, ಈ ಕಲೆಯ ಮುಂದೆ ಯಾರು ಚೀಫ್ ಇನ್ನೊಬ್ರು ನಾನ್ ಚೀಫ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಚೀಫ್ ಗೆಸ್ಟ್ ಆಗ್ಲಿ, ಗೆಸ್ಟ್ ಆಫ್ ಆನರ್ ಆಗ್ಲಿ, ಆ ರೀತಿಯ ಎಲ್ಲ ಬೇಡ. ಆ ರಾಮಾಯಣದ ಕಥೆಯನ್ನ ಲವಕುಶರು ಹೇಳ್ತಾ ಇದ್ದಾರೆ, ರಾಮನೇ ಸಾರ್ವಜನಿಕನಾಗಿ ಬಂದು ಕುಳಿತುಕೊಂಡು ಆ ರಾಮಾಯಣ ಕಥೆಯನ್ನ ಕೇಳ್ದ. ಹಾಗಿರುವಾಗ ರಸಿಕರಲ್ಲಿ ತಾರತಮ್ಯ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಎಲ್ಲರ ಹೃದಯದಲ್ಲೂ ಇರುವಂತದ್ದು ಶಿವ ಶಂಕರ ಆ ಸೌಂದರ್ಯವೇ. ಸಮಪ್ರಭ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಗುರವೇ ನಾವು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಇಟ್ ವಾಸ್ ಆಲ್ರೆಡಿ 10:30. ಸೊ ನಾನು ಈ ವಿಡಿಯೋನ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ, ಬಿಕಾಸ್ ನಿನ್ನೆ ನಾನು ಮನೆಗೆ ಬರೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಅಬೌಟ್ 10:13 ಆಗಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀವಿ. ಸೊ ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ನಮಗೆ ಆ ಡ್ಯಾನ್ಸ್ನ ನೋಡೋಕ್ಕೆ ಸಿಕ್ಕಿದ್ದು. ನಮ್ಮ ಭಾಗ್ಯ ಅಂತ ಹೇಳ್ಬೋದು, ಬಿಕಾಸ್ ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ. ಸೊ ಎಷ್ಟು ಲೈಕ್ ನಮ್ಮ ಮ್ಯಾಮ್ ಎಲ್ಲ ನಮಗೆ ಇಟ್ ವಾಸ್ ಅ ಫಸ್ಟ್ ಟೈಮ್ ಟು ಸಿ ಹಿಸ್ ಡ್ಯಾನ್ಸ್ ಆ್ಯಕ್ಚುಲಿ. ಆ್ಯಂಡ್ ಅನನ್ಯ ಮ್ಯಾಮ್ದು ಇದು ಸೆಕೆಂಡ್ ಡ್ಯಾನ್ಸ್ ಪ್ರಾಬಬ್ಲಿ ನಾನು ನೋಡ್ತಾ ಇರೋದು. ಸೆಕೆಂಡ್ ಡ್ಯಾನ್ಸ್ ಇದು, ಐ ಮೀನ್ ಸೆಕೆಂಡ್ ಪರ್ಫಾರ್ಮೆನ್ಸ್ ಇದು ನೋಡ್ತಾ ಇರೋದು ನಾನು. ಸೊ ಅವ್ರದ್ದು ಇಟ್ ಇಸ್ ಅ ಫಸ್ಟ್ ಪರ್ಫಾರ್ಮೆನ್ಸ್. ಐ ವಾಚ್ಡ್ ಇಟ್ ಲೈವ್, ಆ್ಯಂಡ್ ಲೈವ್ ಮ್ಯೂಸಿಕ್ ಎಲ್ಲ ಇದ್ದಿದ್ದರಿಂದ ಅಲ್ಲಿ ವಿ ಗೆಟ್ ಲಾಸ್ಟ್ ಫಾರ್ ಮೋರ್ ದ್ಯಾನ್ 4 hours. ಸೊ ವಿ ಗೆಟ್ ಲಾಸ್ಟ್ ದೇರ್. ಸೊ ಅದರಿಂದ ಹೊರಗೆ ಬರೋಕ್ಕೆ ಇಟ್ ಟೇಕ್ಸ್ ಸಮ್ ಟೈಮ್. ಆ್ಯಂಡ್ ಅದನ್ನೆಲ್ಲ ನೋಡಿದಾಗ ನಾವು ಈ ಥರ ಕಲಿಬೇಕು, ನಾವು ಈ ಥರ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಪರ್ಸ್ನಲಿ ಕಲ್ತಿದ್ದು ಮೇನ್ ಥಿಂಗ್ ಇಸ್ ಅವ್ರು ಎಲ್ಲರೂ ನಿನ್ನೆ ನೋಡಿ ಎಲ್ಲರೂ ದರ್ ಆಲ್ ಡೌನ್ ಟು ಅರ್ತ್. ಲೈಕ್ ತುಂಬ ಅಂದರೆ ತುಂಬ ಯಾರೇ ಬಂದ್ರೂ ಕಾಲಿಗೆ ನಮಸ್ಕಾರ ಮಾಡೋದಾಗಿರಬಹುದು. ಒಂದು ಸಿಂಪ್ಲಿಸಿಟಿ ಅನ್ನೋದು ಇಟ್ ಈಸ್ ಇನ್ ಆಲ್ ಆಫ್ ದೆಮ್. ಸೊ ನಾನು ಅದನ್ನು ನೋಡಿ ಕಲಿತೆ. ಸೊ ಒಂದೊಂದು ಪರ್ಫಾರ್ಮೆನ್ಸ್, ಒಂದೊಂದು ಪ್ರೋಗ್ರಾಮಲ್ಲೂ ದೇರ್ ಇಸ್ ಅ ಲಾಟ್ ಟು ಲರ್ನ್. ಅದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸ್ಟೂಡೆಂಟ್ಸ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ವಾತಿ ಮ್ಯಾಮ್, ಬಿಕಾಸ್ ನಮಗೆ ಈ ಆಪರ್ಚುನಿಟಿ ಕೊಟ್ಟು ಕರ್ಕೊಂಡು ಹೋಗಿದ್ದಕ್ಕೆ ವಿತ್ ಹರ್. ಸೊ ಹಾಗಾಗಿ ಇಟ್ ಈಸ್ ಮೆಸ್ಮರೈಸಿಂಗ್, ಗೂಸ್ ಬಂಪ್ಸ್ ಬರೋಂತಹ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವಿ ಗೆಟ್ ಲಿಟ್ರಲಿ ಅವರೊಂದು
ಯುನೋ ಎಷ್ಟು ಎಫರ್ಟ್ಸ್ ಬೇಕು. ಲೈಕ್ ಕ್ಲಾಸಿಕಲ್ ಡ್ಯಾನ್ಸ್ ಇಸ್ ನೆವರ್ ಅ ಈಸಿ ಥಿಂಗ್ ಟು ಡೂ. ಯಾರೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೆ ಕಮೆಂಟ್ ಮಾಡಿ. ಓಕೆ, ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.